ಯಾವ್ದು ಸರ್ ಇದು? ಇವಾಗ ಹಲೋ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಗದಗ್ ಸಾವ್ಜಿ ಸ್ಥಳದಲ್ಲಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅವು ಸಾವ್ಜಿ ಹೋಟೆಲು. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಳ್ಳೆ ಸಾವ್ಜಿ ಊಟ, ಆ್ಯಕ್ಚುಲಿ ಸ್ಮೆಲ್ಲಲ್ಲೇ ಗೊತ್ತಾಗ್ತಿದೆ, ಸಿಕ್ಕಾಪಟ್ಟೆ ಜನ ಒಳಗೆ ಕೂತಿದ್ದಾರೆ. ಸೊ ಏನೆಲ್ಲ ಟ್ರೈ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ 20th ಮೇನು ಮಾರನಹಳ್ಳಿ, ನಿಯರ್ ಬೈ ವಿಜಯನಗರ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀವಿ. ಅವೋ ಸಾವ್ಜಿ ಹೋಟೆಲ್, ಗದಗ್ ಹೋಟೆಲ್ ಅಂತ ಹೇಳ್ತಾರೆ. ಗದಗ್ ಅವರೇ ಇದು ನಡೆಸ್ಕೊ ಬರ್ತಿರೋದು. ಸೊ ಅದಕ್ಕೋಸ್ಕರ ಡೀಟೇಲಾಗಿ ಹೋಗ್ಬಿಟ್ಟು ಒಳಗೆ ಹೋಗಿ ತಿಳಿಸೋಣ, ಯಾವಾಗ ಸ್ಟಾರ್ಟ್ ಆಗಿದ್ದು, ಯಾವ ಊರಿಂದ ಬಂದಿದ್ದಾರೆ, ಸೊ ಯಾವ ಥರ ಅಡುಗೆ ಇರುತ್ತೆ, ಯಾವ ಊರು ಅಡುಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಲೆಟ್ಸ್ ಗೋ. ಯಾವ್ದು ಸರ್ ಇದು? ಸರ್ ನಮಸ್ತೆ, ಹರೀಶ್ ಅಂತ ಸರ್. ಹೋಟ್ಲು ಹೆಸರು ಏನಿಟ್ಟಿದೀವಿ ಅಂದ್ರೆ ಅವು ಸಾವ್ಜಿ ಹೋಟ್ಲು. ಅಂದ್ರೆ ಇವಾಗ ನಮ್ಮ ಸಾವ್ಜಿ ಭಾಷೆಯಲ್ಲಿ ಅವು ಅಂದ್ರೆ ಒಳಗಡೆ ಬನ್ನಿ ಅಂತ ಅರ್ಥ. ನಮ್ಮ ಹತ್ರ ಮಟನ್ ಕರಡು, ಚಿಕನ್ ಡ್ರೈ, ಮತ್ತೆ ಮಟನ್ ಡ್ರೈ, ಗ್ರೀನ್ ಕೈಮಾ ಸಿಗುತ್ತೆ, ಬಿರಂಜಿ ರೈಸ್, ವೈಟ್ ರೈಸ್ ಅಂತ ಸಿಗುತ್ತೆ ಸರ್. ಮಸಾಲೆ ಎಲ್ಲ ನಮ್ಮ ಹೋಮ್ ಮೇಡ್ ಮಸಾಲೆ ಸರ್. ಪ್ರತಿಯೊಂದನ್ನು ಊರಿಂದಾನೇ ತಗೊಂಬರೋದು. ಬೆಳ್ಳುಳ್ಳಿ ಆಯ್ತು, ಶುಂಠಿ ಆಯ್ತು, ಎಲ್ಲ ಊರಿಂದಾನೆ. ಚಿಲ್ಲಿ ಪೌಡ್ರು ಎಲ್ಲ ಊರಿಂದಾನೇ ತಗೊಂಬರೋದು ಸರ್. ಅಂದ್ರೆ ನಮ್ದು ಸಾವ್ಜಿ ಸ್ಟೈಲ್ ಅಂದ್ರೆ ಒಂದು ನಾರ್ತ್ ಕರ್ನಾಟಕ ಸ್ಟೈಲ್. ನಮ್ ಗದಗ, ಹುಬ್ಳಿ ಎಲ್ಲ ಆ ಸೈಡ್ ಎಲ್ಲ ಇದು ಸಾವ್ಜಿ ಸ್ಟೈಲ್ ಅಂದ್ರೆ ತುಂಬಾ ಇದು ಫೇಮಸ್. ಅಡಿಗೆ ಎಲ್ಲ ನಾನೇ ಮಾಡೋದು ಸರ್. ಸರ್ ಟೈಮಿಂಗು ಮಧ್ಯಾಹ್ನ 12:30 4:00 ಸರ್. ಸಂಜೆ 7:00 11:30 ಅವು ಸಾವ್ಜಿ ಹೋಟ್ಲ್ ಅಂತ ಸರ್. ವಿಜಯನಗರ, ಮಾರೇನಹಳ್ಳಿ ರೋಡು, MC ಲೇಔಟ್, ದಿಲ್ಕುಶ್ ಮಟನ್ ಸ್ಟಾಲ್ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ತುಂಬ ದಿನದಿಂದ ಸಾವ್ಜಿ ಊಟನ ಮಿಸ್ ಮಾಡ್ತಿದ್ವಿ. ಸೊ ಹಾಗಾಗಿ ಇವ್ರ ಹತ್ರ ಇರೋ ಐಟಮ್ಸ್ನೆಲ್ಲ ಆರ್ಡರ್ ಮಾಡಿಬಿಟ್ಟಿದ್ವಿ. ಸೊ ಚಿಕನಲ್ಲಿ ನೋಡೋಕೋದ್ರೆ ಚಿಕನ್ ಮಸಾಲ ಇದೆ. ಚಿಕನ್ ಮಸಾಲ ನೋಡೋಕೆ ನಂತರ ಗ್ರೇವಿಯ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಮಟನಲ್ಲಿ ಮಟನ್ ಕೈಮಾ ಇಟ್ಕೊಟ್ಟಿದ್ದಾರೆ. ಚಿಕನಲ್ಲಿ ಫ್ರೈಯು ಕೂಡ ಇದೆ. ಆಲ್ಸೋ ಮಟನ್ ಕರಡು ಅಂತ ಕೊಟ್ಟಿದ್ದಾರೆ. ಬಟ್ ಇದನ್ನೆಲ್ಲ ಆ್ಯಕ್ಚುಲಿ ನೋಡೋಕೋದ್ರೆ ನಾವು ಸಾರು ಹಾಕ್ಕೊಂಡು ವೈಟ್ ರೈಸಿಗೂ ಕಳಿಸಾಗಿದೆ. ಫಸ್ಟೇ ಇರೋ ಚಿಕನ್ ಡ್ರೈ. ಸೊ ಯೂಶ್ವಲಿ ನೋಡೋಕೆ ಒಂಥರ ಲೆಗ್ ಪೀಸ್ ಥರ ಇದೆ, ಲಾಲಿಪಾಪ್ ಪೀಸ್ ಥರ. ಇದನ್ನು ನನಗೆ ಟ್ರೈ ಮಾಡೋಣ. ಪಾಪ ಏನು ಮಸಾಲ ಕೋಟಿಂಗು. ತುಂಬ ದಿನ ಆದಮೇಲೆ ಒಳ್ಳೆ ಸಾವ್ಜಿ ಊಟ ಥರ ಒಂದು ಫೀಲ್ ಸಿಗ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ನೋಡೋಕೆ ಜಾಸ್ತಿ ಕರ್ಬೇವು ಸೊಪ್ಪು ಮತ್ತು ಗಾರ್ಲಿಕ್ಕು ಅದನ್ನೆಲ್ಲ ಫ್ರೈ ಮಾಡಿ ಹಾಕಿರೋದಕ್ಕೆ ಇನ್ನು ಟೇಸ್ಟ್ ಆ್ಯಕ್ಚುಲಿ ಎನ್ಹಾನ್ಸ್ ಆಗ್ತಾ ಇದೆ. ಪ್ರತಿಯೊಂದೆಲ್ಲ ಟೇಸ್ಟ್ ಹಂಗೆ ಮೇಂಟೈನ್ ಆಗಿದೆ ಅಂತಲೇ ಹೇಳಬೇಕು. ಇನ್ನೊಂದು ಚಿಕನ್ ಪೀಸಸ್ಸು ತೋರಿಸ್ಬೇಕು ಅಂತಂದರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಪೀಸಸ್ ಹಾಕಿರ್ತಾರೆ. ಎಲ್ಲ ಒಂದೊಂದು ಇದಕ್ಕೂ 4-5 ಪೀಸ್ ಅಂತ ಬಂದ್ಬಿಡುತ್ತೆ. ಗ್ರೇವಿಯಾಗಿರುತ್ತೆ. ಜ್ಯೂಸಿ ಆಗಿದೆ. ಒಳ್ಳೆ ಟೆಂಡರ್ ಪೀಸಸ್ ಹಾಕಿರೋದಕ್ಕೋಸ್ಕರ ಚಿಕನ್ ಪೀಸಸ್ ಕೂಡ ಸೂಪರ್ ಆ್ಯಂಡ್ ಸಾಫ್ಟ್ ಆಗಿದೆ. ಆ ಮಸಾಲ ಘಾಟು ಒಂಥರ ಅದು ಥ್ರೋಟಲ್ಲಿ ಇಳಿಯುವಾಗಲೇ ಒಂಥರ ನಾಸ್ಟಾಲಜಿಯಾ ಮೆಮೊರಿ ಬರ್ತಾಯಿದೆ ಅಂತಲೇ ಹೇಳಬೇಕು. ಬಿಕಾಸ್ ಬಾಗಲಕೋಟೆ ಹೋಗಿ ನಾವು ಶೂಟ್ ಮಾಡಿದಾಗ ಇಳ್ಕಲ್ಲು ಆ ಕಡೆ ಎಲ್ಲ ಹೋಗಿದ್ವಲ್ಲ, ಆ ಥರ ಟೇಸ್ಟು ಹಂಗೆ ಇಲ್ಲಿಗೂ ಕೂಡ ಅಥೆಂಟಿಕ್ ಫೀಲ್ ಆಗ್ತಾಯಿದೆ. ಎಷ್ಟೋ ಕಡೆ ಲೈಕ್ ಇಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ಅಯ್ಯೋ ನಮ್ಮ ಒಂದು ಉತ್ತರ ಕರ್ನಾಟಕ ಫುಡ್ನ ಮಿಸ್ ಮಾಡ್ತಾ ಇರ್ತಾರೆ, ಸಾವ್ಜಿ ಫುಡ್ನ. ಅಂಥವ್ರಿಗೆ ಇದಂತೂ ಬೆಸ್ಟ್ ಟ್ರೀಟ್ ಅಂತಲೇ ಹೇಳ್ಬೋದು. ಆಲ್ಸೋ ಕೈಮಾ ಇಲ್ಲಿ ಕೈಮಾ ನೋಡಿ, ಆ ಮಸಾಲ ನೋಡಿ. ಸೊ ಆ ಮಸಾಲ ಒಳಗೆ ಅದೊಂಥರ ಒಂದು ಡ್ರೈ ಒಳಗಿರುತ್ತೆ. ಲೈಟಾಗಿ ಮಸಾಲ ತಗೊಂಡು ಎಷ್ಟೋ ಕಡೆ ನಾಟಿ ಸ್ಟೈಲಲ್ಲಿ ಕೂಡ ನಾವು ಕೈಮಾ ತಿಂದಿರ್ತೀವಿ. ಬಟ್ ಇದೆಲ್ಲ ಒಂಥರ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಮಸಾಲ. ಲೈಕ್ ಬೆಂಗಳೂರಲ್ಲಿ ಇನ್ ಕೇಸ್ ಏನಾದ್ರು ಉತ್ತರ ಕರ್ನಾಟಕ ಫುಡ್ ತಿಂದಿಲ್ಲ ಅಂತಂದರೆ ಇದೆಲ್ಲ ಯೂನಿಕ್ ಆಗಿರುತ್ತೆ, ಖಾರವಾದಂತ ಇರುತ್ತೆ. ಜಾಸ್ತಿ ಸ್ವಲ್ಪ ಆಯಿಲ್ ಯೂಸ್ ಮಾಡಿರ್ತಾರೆ. ಬಟ್ ಇದು ಟೇಸ್ಟೇ ಹಾಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಚಪಾತಿ ಜೊತೆಗೂ ಕೂಡ ಬಾಗಲಕೋಟೆಯಲ್ಲಿ ತಿಂದಿರ್ತೀವಲ್ಲ, ಆಲ್ಮೋಸ್ಟ್ ಅದೇ ಥರ ಟೇಸ್ಟೇ ಸಿಮಿಲರ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಯೂಶ್ವಲಿ ನೋಡ್ತಾರೆ ಚಪಾತಿ ಇರುತ್ತೆ. ಚಪಾತಿಗೆ ಆ್ಯಕ್ಚುಲಿ ನೋಡ್ತಾರೆ ನಾವು ಒಂದು ಸ್ವಲ್ಪ ಈ ಚಿಕನ್ ಮಸಾಲಾನ ತೊಗೊಳ್ಳೋಣ. ಗ್ರೇವಿಯಾಗಿರೋದಕ್ಕೋಸ್ಕರ ಬಿಸಿ ನೋಡಿ ಕನ್ಸಿಸ್ಟೆನ್ಸಿಗೆ ಆರಾಮಾಗಿ ಬಂದು ಒಂದು ಸಿಂಗಲ್ ಚಪಾತಿಗೆ ಈ ಥರ ಚಿಕನ್ ಮಸಾಲನೋ ಅಥವಾ ಮಟನ್ ಕೈಮಾ ತೊಗೊಂಡು ಪೀಸಾಗಿ ಮುಗಿಸ್ಕೋಬೋದು. ಇಲ್ಲ ವೈಟ್ ರೈಸ್ ಮೈನ್ ಕೋರ್ಸ್ ಹೋಗ್ತೀರ ಅಂತಂದರೆ ಅದಕ್ಕೆ ಯೂಶ್ವಲಿ ನೋಡೋದು ಜಾಸ್ತಿ ಚರ್ಬಿ ಇರೋದು ಮಟನ್ ಕರಡು. ಇದಕ್ಕೋಸ್ಕರನೇ ಬರ್ಬೋದು ಅನಿಸುತ್ತೆ. ನೋಡಿ ಚರ್ಬಿ ಹೆಂಗಿದೆ ಅಂತ. ಎಲ್ಲ ಫುಲ್ಲು ಚರ್ಬಿ ಲವರ್ಸ್ಗೆ ಅಂತೂ ಈ ಮಸಾಲ ಇದೆಯಲ್ಲ, ಇದೇ ಕರಡು. ಜಾಸ್ತಿ ಕರಡು ನಾನು ಆ್ಯಕ್ಚುಲಿ ವೈಟ್ ರೈಸಿಗೆ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಟೇಸ್ಟ್. ನಿಮ್ಗೊಂದು ಬೈಟು, ನಮಗೊಂದು ಬೈಟು. ಏನು ಮಸಾಲ ಅಂತೀರಾ,
ಆ ಮಟನ್ ಪೀಸಸ್ ನೋಡೋಕೆ ಸಿಕ್ಕಾಪಟ್ಟೆ ಸಾಫ್ಟಾಗಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತಂದರೆ ಪಾಪ ಹೂವು ಥರ ಇದೆ ಗೈಸ್, ಸಿಕ್ಕಾಪಟ್ಟೆ ಸಾಫ್ಟು. ಸೂಪರ್, ಒಳ್ಳೆ ಸಾವ್ಜಿ ಊಟ. ಅದು ಒಂಥರ ಖಾರದ ಒಳ್ಳೆ ಸಾವ್ಜಿ ಊಟ. ವಿಜಯನಗರ ಕಡೆ, ಚಂದ್ರ ಲೇಔಟ್ ಕಡೆ ಹತ್ರ ಹುಡುಕ್ತೀರಾ, ಖಂಡಿತ ಈ ಲೊಕೇಶನ್ಗೆ ಬಂದು ಸೂಪರಾಗಿ ಇಷ್ಟಪಡ್ತೀರಾ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಉತ್ತರ ಕರ್ನಾಟಕ ಸಾವ್ಜಿ ಊಟ ಸಕ್ಕತ್ತಾಗಿ ಸಿಗ್ತಾಯಿದೆ ಅಂತ ಅಂದ್ಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಬೈ ಫ್ರಮ್ ದಿನೇಶ್, ಡೂ ವಾಟ್ ಇಲ್ಲ. ಬಾಯ್.